ರಾಜಕೀಯ ಪಕ್ಷಗಳ ಅತಿರೇಕದ ವರ್ತನೆ, ಅದರ ಪರಿಣಾಮ ಒಬ್ಬ ಅಮಾಯಕ ಮೃತಪಟ್ಟಿದ್ದಾನೆ. ಇದು ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಅವ್ರು ಮಾಡಿದ್ದೇ ಇದನ್ನು ಈಗ ಬೇರೆಯವರು ಮಾಡ್ತಾ ಇದ್ದಾರೆ. ಇದು ಈ ಮಟ್ಟಕ್ಕೆ ರಾಜಕೀಯ ಹೋಗಬಾರ್ದು. ಅಮಾಯಕರನ್ನು ಬಲಿ ತಗೊಳ್ಳುವಂಥ ಪ್ರಶ್ನೆ ಬರಬಾರ್ದು. ನಾನು ಸುಮಾರು 12 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ, 40 ವರ್ಷ. ಪ್ರತಿಯೊಂದು ಊರಲ್ಲಿನೂ ಎಲ್ಲ ಪಕ್ಷದವರು ಅಲ್ಲಿ ಎಲ್ಲಿ ರಾಜಕೀಯ ವ್ಯಕ್ತಿಗಳ ಮನೆ ಇರ್ತದೆ, ರಾಜಕೀಯ ಲೀಡರ್ಗಳ ಮನೆ ಇರ್ತದೆ, ಎಲ್ಲಿ ರಾಜಕೀಯ ಪಕ್ಷಗಳು ಇರ್ತವೆ, ಪಕ್ಷದ ಕಚೇರಿಗಳಿರ್ತವೆ, ಅಲ್ಲಿ ಬ್ಯಾನರ್ ಕಟ್ಟೋದು ಸ್ವಾಭಾವಿಕ. ಎಲ್ಲ ಕಡೆನೂ ಇವ್ರು ಕಟ್ಟೋದು, ಅವರು ಕಿತ್ತೆಸೋದು, ಇದು ಕಾಮನ್ ಎಲ್ಲ ಊರಲ್ಲಿನೂ. ಇದು ಒಂದೇ ಬಳ್ಳಾರಿಯಲ್ಲಿ ಅಂತಲ್ಲ, ಎಲ್ಲ ಊರಲ್ಲಿಯೂ ಈ ಥರ ಮಾಡ್ತಾರೆ. ಕೆಲವೊಬ್ಬರು ಸಮಾಧಾನದಿರ್ತಾರೆ, ಕೆಲವೊಬ್ಬರು ತಿಳುವಳಿಕೆ ಹೇಳಿ ತೆಗೆಸ್ತಾರೆ, ಕೆಲವೊಬ್ಬರು ಮುನ್ಸಿಪಾಲ್ಟಿಗೆ ಹೇಳಿ ತೆಗೆಸ್ತಾರೆ ಕಾನೂನುಬದ್ಧವಾಗಿ, ಕೆಲವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತೆಗೆಸ್ತಾರೆ. ಇದು ಲೀಗಲ್ ಪ್ರೊಸೀಜರು. ಆದರೆ ಇವರೇ ಸ್ವತಃ ಹರಿಯೋದನ್ನು ಅದು ತಪ್ಪನೇ. ಬೇರೆ ಹರಿಯೋದು ತಪ್ಪು. ಅವ್ರ ಮನೆ ಮುಂದೆ ಕಟ್ಟಿದರೆ ದಟ್ ಈಸ್ ರಾಂಗ್. ಮನೆ ಬಾಗಿಲಿಗೆ ಕಟ್ಟಿದರೆ ಸರ್ಕಾರಿ ಜಾಗದಲ್ಲಿ ಎಲ್ಲಿ ಬೇಕಾದಲ್ಲಿ ಕಟ್ಟಬಹುದು. ಅದಕ್ಕೇನು ಈ ಬೆಂಗಳೂರಲ್ಲಿ ಮಾತ್ರ ಬ್ಯಾನ್ ಇದೆ, ಬ್ಯಾನರ್ಸ್ಗಳದು ಫ್ಲೆಕ್ಸ್ ಬಗ್ಗೆ ಬೆಂಗಳೂರಲ್ಲಿ ಬ್ಯಾನ್ ಇದೆ. ಉಳಿದ ಜಿಲ್ಲೆಗಳಲ್ಲಿ ಬ್ಯಾನ್ ಇಲ್ಲ. ಅಲ್ಲಿ ಪರ್ಮಿಷನ್ ತೊಗೊಂಡು ಕಟ್ಬೋದು, ಮುನ್ಸಿಪಾಲ್ಟಿದು ಆ ಥರ ಕಟ್ಟಿದ್ದಾರೆ. ಆದರೆ ಈ ಘಟನೆಯಲ್ಲಿ ಕೆಲವೊಬ್ಬರು ವೆಪನ್ಗಳನ್ನು ಯೂಸ್ ಮಾಡಿ ಕೊಂದಿದ್ದಾರೆ ಅಂತ ಅದು ತಿಳಿದು ಬಂದಿದೆ. ಅದು ನೋಡಿದ್ರೆ ಅತಿರೇಕದ ಪರಿಣಾಮ ಇದು. ಇದರಲ್ಲಿ ಈ ವೆಪನ್ಗಳಂದರೆ 2-3 ಪ್ರಕಾರ ವೆಪನ್ಗಳಿರ್ತವೆ. ಒಂದು ಪಿಸ್ತೂಲು, ಇನ್ನೊಂದು ರಿವಾಲ್ವರ್ ಅಂದರೆ ಆ ಬುಲೆಟ್ ಒಳಗಡೆಯಿಂದ ತಿರುಗ್ತಾ ಹೋಗ್ತಿರ್ತದೆ. ತಿರ್ಕೊಂತ ಹೋಗಿ ಹಿಟ್ಟಾಗೋದ್ರಿಂದ ಅದರ ರೇಂಜು ಭಾಳ ದೂರ ಇರ್ತದೆ, ಎಫೆಕ್ಟಿವ್ ರೇಂಜು ದೂರ ಇರ್ತದೆ. ಪಿಸ್ತೂಲ್ ಅಂತಂದರೆ ಅದು ಸಮೀಪ ಒಂದು 10 ಮೀಟರ್ ಮಾತ್ರ ಅದರದ್ದು ಎಫೆಕ್ಟ್ ಇರ್ತದೆ. ಪಿಸ್ತೂಲ್ದು ಸಮೀಪದಿಂದ ಹೊಡೆಯೋದು ಪಿಸ್ತೂಲು. ಅದು ರಿವಾಲ್ವರ್ ಹೋಗೋದಿಲ್ಲ, ಡೈರೆಕ್ಟ್ ಹಿಟ್ ಆಗ್ತದೆ. ಇದು ರಿವಾಲ್ವರ್ ಹೋಗ್ತಾ ಇರೋದ್ರಿಂದ ಅದ್ರ ಫೋರ್ಸ್ ಜಾಸ್ತಿ ಇರ್ತದೆ. ಹೀಗಾಗಿ ಅದು 25-30 ಮೀಟರ್ವರೆಗೂ ಅದರದ್ದು ಎಫೆಕ್ಟ್ ಇರ್ತದೆ. ಇದು ಎರಡರಿಂದ ಹೊಡೆದ್ರೂ ಅದು ದೇಹದಲ್ಲೇ ಉಳಿತದೆ, ಹೊರಗೆ ಬರೋ ಚಾನ್ಸ್ ಭಾಳ ಕಡಿಮೆ. ಎಲ್ಲಿ ತೆಳುವಾದಂಥ ಇದು ಇರ್ತದೆ, ದೇಹದ ಭಾಗ ಇರ್ತದೆ, ಅಲ್ಲಿ ಮಾತ್ರ ಹೊರಗೆ ಬರ್ತದೆ. ಈ ಎದೆಯಲ್ಲಿ, ಹೊಟ್ಟೆಯಲ್ಲಿದ್ದರೆ ಒಳಗೆ ಬರ್ತದೆ. ಆದರೆ ನಾವು 303 ಅಥವಾ LMG, ಸ್ಟನ್ ಗನ್ನು ಇಂಥ ವೆಪನ್ಗಳು ಯೂಸ್ ಮಾಡೋದ್ರಿಂದ ಅದು ಈ ಕಡೆಯಿಂದ ಹೊಡೆದ್ರೆ ಈ ಕಡೆ ಪೂರಾ ಕಿತ್ಕೊಂಡು ಬಂದುಬಿಡ್ತದೆ, ಪಾರಾಗಿ ಹೋಗಿಬಿಡ್ತದೆ. ಮುಂದೆ ಹೊಡೆದಿದ್ದು ಮಾತ್ರ ಬರೀ ಒಂದು ಹೋಲ್ ಇರ್ತದೆ, ಹಿಂದ್ಗಡೆ ಇಡೀ ಒಂದು ಅಡಿವರೆಗೂ ಕಿತ್ಕೊಂಡ್ಬಂದುಬಿಟ್ಟಿರ್ತದೆ ದೇಹ. ಸೊ ಆ ಥರ ಫೋರ್ಸ್ ಇರ್ತದೆ. ಇದು ಹತ್ತಿರದಿಂದ ಹೊಡೆದ್ರೆ ಆ ಥರ ಚಾನ್ಸ್ ಇರ್ತದೆ. ಭಾಳ ದೂರ ಇದ್ದರೆ ಅದು ಬಾಡಿಯಲ್ಲಿ ಸಿಗುವಂಥ ಪರಿಸ್ಥಿತಿ ಇರ್ತದೆ. ಈಗ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಆ ಗನ್ಮ್ಯಾನ್ಗಳು, ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರವ್ರ ಮನೆ ದಿಕ್ಕಿಗೆ ಗುಂಡಾರಿಸಿದ್ದಾರೆ ಅನ್ನುವಂಥದ್ದು ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದಾವೆ. ಈಗ ಅವ್ರು ಬಳಸಿರುವಂಥದ್ದು ಗನ್ ಯಾವುದಾಗಿರ್ಬೋದು ನಿಮ್ಗೆ ಅನ್ಸುತ್ತೆ? ಜೊತೆಗೆ ಈಗ 5 ಗನ್ಗಳನ್ನ ವಶಪಡಿಸ್ಕೊಂಡಿದ್ದಾರೆ, ಅದನ್ನ FSL ಕಳಿಸಿದಾರಂತೆ. ಅದರ ಪ್ರೊಸೀಜರ್ ಯಾವ ಥರ ಇರುತ್ತೆ, ಟೆಕ್ನಿಕಲ್ ಆಗಿ ಹೆಂಗೆ ಮುಂದುವರಿಯುತ್ತೆ? ಅದು ಏನಿದೆ ಅಂದರೆ, ಈಗ ಅಲ್ಲಿ ಉಪಯೋಗ ಮಾಡಿದಂಥ ಅಲ್ಲಿ ಏನು ಜನರಲ್ಲಿ ಇರುವಂಥ ಎಲ್ಲ ವೆಪನ್ಗಳನ್ನು ಸೀಜ್ ಮಾಡಿದ್ದಾರೆ ಪೊಲೀಸರು. ಸುಮಾರು 5-6 ಗನ್ನುಗಳು, ರಿವಾಲ್ವರು ಸೀಜ್ ಮಾಡಿದ್ದಾರೆ. ಈ ಸೀಜ್ ಮಾಡಿದಂಥ ಗನ್ನುಗಳನ್ನು FSL ಕಳಿಸ್ತಾರೆ. ಅದೇನು ಅಲ್ಲಿ ಸಿಕ್ಕಂಥ ಬುಲೆಟ್ಗಳು, ಅಲ್ಲಿ ಕೆಳಗಡೆ ಬಿದ್ದಂಥ ಬುಲೆಟ್ಗಳು, ಏನು ಬುಲೆಟಿನಿಂದ ವ್ಯಕ್ತಿ ಮೃತಪಟ್ಟಿದ್ದಾನೆ ಅವನ ದೇಹದಲ್ಲಿ ಇರುವಂಥ ಬುಲೆಟ್ಗಳು, ಅದು ಯಾವ ವೆಪನ್ದಿಂದ ಹೋಗಿದೆ ಅನ್ನೋದ್ರ ಬಗ್ಗೆ FSLದವರು ನಿಖರವಾದ ರಿಪೋರ್ಟ್ ಕೊಡ್ತಾರೆ. ಇದೇ ರಿವಾಲ್ವರ್ದಿಂದನೇ ಈ ಗುಂಡು ಹೋಗಿದೆ, ಈ ಪಿಸ್ತೂಲಿಂದನೇ ಈ ಬುಲೆಟ್ ಹೋಗಿದೆ ಅನ್ನುವಂಥ ನಿಖರವಾದ ಮಾಹಿತಿಯನ್ನು FSLದವರು ಕೊಡ್ತಾರೆ. ಸೊ ಅದು ಆವಾಗ ಗೊತ್ತಾಗ್ತದೆ ಆ ರಿವಾಲ್ವರ್ ಯಾರು ಉಪಯೋಗ ಮಾಡ್ತಿದ್ರು, ಯಾರು ಹಿಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ. ಅದು ಯಾರ ಕಡೆಯಿಂದ ಪಂಚನಾಮ ಮಾಡಿ ಜಪ್ತ್ ಮಾಡಿದ್ದಾರೆ ಅವನ ಮೇಲೆ ಬರ್ತದೆ ಅದು ಯೂಶ್ವಲಿ. ಮತ್ತು ನೋಡಿದಂಥ ಸಾಕ್ಷಿದಾರರು ಇರ್ತಾರೆ, ಅಲ್ಲಿ ಹೇಳುವಂಥ ಸಾಕ್ಷಿದಾರರು ಇರ್ತಾರೆ, ಪಂಚರು ಇರ್ತಾರೆ. ಸೊ ಈ ಎಲ್ಲ ಎವಿಡೆನ್ಸ್ಗಳಿಂದ, ಮತ್ತು ಅದು ರಿವಾಲ್ವರ್ ಯಾರ ಹೆಸರಲ್ಲೇ ಇದೆ, ಲೈಸೆನ್ಸ್ ಯಾರ ಹೆಸರಲ್ಲೇ ಇದೆ, ಅದು ಸದಾ ಪರಿಶೀಲನೆ ಮಾಡ್ತಾರೆ. ಈ ವೆಪನ್ಗಳನ್ನು ಯೂಸ್ ಮಾಡೋದು ಭಾಳ ರೇರು. ಅವರು ವೆಪನ್ ಯೂಸ್ ಮಾಡ್ಯಾರಂತ ನಾನು ಕೇಳಿದ್ದೇನೆ, ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಬಟ್ ದುರ್ದೈವದಿಂದ ಯಾರು ವೆಪನ್ಲಿಂದ ಇದು ಸತ್ತಿದ್ದಾನೆ ಅನ್ನೋದು ಪೊಲೀಸರು ಹೇಳಬೇಕು. FSL ವರದಿ ಪ್ರಕಾರ ಅದು ರಿಪೋರ್ಟ್ ಆಗಬೇಕು. ಖಾಸಗಿ ಗನ್ಮ್ಯಾನ್ ಅಂತ ಇವ್ರು ಯಾರಿಗೋ ಒಬ್ರು ಸೆಕ್ಯೂರಿಟಿ ಅಂತ ಗನ್ಮ್ಯಾನ್ ತೊಗೊಂಡಿದ್ದೇ ಆಗಲಿ,
ಆತ ಅವರ ಜೀವಕ್ಕೆ ಕುತ್ತು ಬಂದಂಥ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡಾರಿಸ್ಬೇಕು ಅಥವಾ ಸೇಫ್ಟಿ ಮಾಡಬೇಕು. ಇಲ್ಲ ಆ ಥರ ಆಗಿತ್ತಾ ಅವ್ರ ಪರ್ಮಿಷನ್? ಇಲ್ಲ, ಅದು ಏನಿದೆ, ಈ ರಿವಾಲ್ವರ್ ಲೈಸೆನ್ಸ್ ಇದ್ದರೂ ಸಹ, ಸೆಕ್ಯೂರಿಟಿಯವ್ರ ಗನ್ ಇದ್ದರೂ ಸಹ, ನಮ್ಮಲ್ಲಿ ಈ ಭಾರತೀಯ ದಂಡ ಸಂಹಿತೆ ಪ್ರಕಾರ ಸೆಲ್ಫ್ ಪ್ರೊಟೆಕ್ಷನ್ಗೆ ಕಾನೂನಿದೆ. ಸೆಲ್ಫ್ ಪ್ರೊಟೆಕ್ಷನ್ಗೆ ಅವನು ತನ್ನ ಜೀವಕ್ಕೆ ಏನಾದರೂ ಅನಾಹುತ ಆಗುವಂಥ ಪರಿಸ್ಥಿತಿ ಬಂದರೆ, ಏನಾದರೂ ಗಾಯಗಳು ಆಗುವಂಥ ಸಂದರ್ಭ ಆಗಿದ್ದರೆ ಅವಾಗ ತನ್ನ ಸೆಲ್ಫ್ ಪ್ರೊಟೆಕ್ಷನ್ಗೆ ಉಪಯೋಗ ಮಾಡ್ಕೋಬೋದು. ಹೆಚ್ಚಾಗಿ ನಾವು ಪೊಲೀಸರು ಉಪಯೋಗ ಮಾಡ್ಕೋತೀವಿ, ಸಾರ್ವಜನಿಕರು ಭಾಳ ಕಡಿಮೆ ಉಪಯೋಗ ಮಾಡ್ಕೊಳ್ಳೋದು. ಯಾವ ಭಾಗಕ್ಕೆ ಇದು ಮಾಡಬೇಕು ಅಥವಾ ಅದು ಪೊಲೀಸರು ಯಾವ ರೀತಿ ಅಂತಂದರೆ, ಮೊದಲು ನಾವು ವಾರ್ನಿಂಗ್ ಮಾಡ್ತೇವೆ. ನೀವು ಈ ಜನ ಸೇರಿದ್ದು ಇಲ್ಲಿಗಲ್ಲು ಗ್ಯಾದರಿಂಗ್ ಇರ್ತದೆ ಅಂತ ತಿಳ್ಕೊಳ್ಳಿ, ಅವಾಗ ಭಾಳಷ್ಟು ಜನ ಬೇಕಾದಷ್ಟು ಬಂದು ಸೇರಿದ್ದಾರೆ. ಇಲ್ಲಿ ನೀವು ಕಾನೂನನ್ನು ಕೈಯಲ್ಲಿ ತಗೋತಾ ಇದ್ದೀರಿ, ನೀವು ಕಲ್ಲು ಗಿಲ್ಲು ಒಗಿತಾ ಇದ್ದೀರಿ, ಅನಾಹುತ ಆಸ್ತಿ ಪಾಸ್ತಿಗೆ ಅನಾಹುತ ಮಾಡ್ತಿದ್ದೀರಿ, ಜೀವ ಪ್ರಾಣಕ್ಕೆ ಇದು ಕೊಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಅವ್ರನ್ನ ವಾರ್ ಮಾಡ್ತೇವೆ. ಮೊದಲು ಮೈಕ್ನಲ್ಲಿ ವಾರ್ ಮಾಡ್ತೇವೆ. ಅದು ಆಗದೇ ಇದ್ದರೆ ಲಾಠಿ ಚಾರ್ಜ್ ಮಾಡ್ತೇವೆ. ಲಾಠಿ ಚಾರ್ಜ್ ಮಾಡಿದ್ರೂ ಬಗ್ಗದೇ ಇದ್ದರೆ ಟಿಯರ್ ಗ್ಯಾಸ್ ಶೆಲ್ ಯೂಸ್ ಮಾಡ್ತೇವೆ. ಟಿಯರ್ ಗ್ಯಾಸ್ ಶೆಲ್ಲಿಗೂ ಅದು ಸಮಸ್ಯೆ ಬಗೆಹರಿದೇ ಇದ್ದರೆ ಆವಾಗ ಗಾಳಿಯಲ್ಲಿ ಗುಂಡಾರಿಸ್ತೇವೆ. ಇನ್ನೂ ಪೊಲೀಸರ ಮೇಲೇ ಕಲ್ಲು ಎಸ್ತಾಯಿದ್ರು ಮಾಡ್ತಾಯಿದ್ರೆ ಎದುರಿಗೆ ನಿಂತು ಹೊಡಿತೇವೆ, ಶೂಟ್ ಮಾಡ್ತೇವೆ. ಅನಾಹುತ ಆಸ್ತಿ ಪಾಸ್ತಿ ಸುಡ್ತಾಯಿದ್ರು, ಜೀವ ಪ್ರಾಣಿಗೆ ಕುತ್ತು ತರ್ತಾಯಿದ್ರು ಅಂದರೆ ಅವಾಗ ಅಂತಿಮ ಹಂತ. ಅದು ಅಲ್ಲಿವರೆಗೆ ಡೈರೆಕ್ಟಾಗಿ ಶೂಟ್ ಮಾಡುವಂಗಿಲ್ಲ. ಆದರೆ ಸಾರ್ವಜನಿಕರು ತನ್ನ ಆತ್ಮರಕ್ಷಣೆಗಾಗಿ ಇವೆಲ್ಲ ಪ್ರೊಸೀಜರ್ ಗೊತ್ತಿರೋದಿಲ್ಲ, ಅದು ಮಾಡಲಿಕ್ಕೆ ಅವ್ರಿಗೆ ಅವಕಾಶವೂ ಇರೋದಿಲ್ಲ. ಅವಾಗ ಅವ್ನಿಗೆ ಏನಾದರೂ ಪೆಟ್ಟಾಗಿರಬೇಕು ಅಥವಾ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದಿರಬೇಕು, ಆವಾಗ ಅವನು ಅದನ್ನು ಉಪಯೋಗ ಮಾಡ್ಕೋಬೋದು. ಸುಮ್ಮನೆ ಯಾವನೋ ಕಲ್ಲೋಗದ ಯಾವನೋ ಮಾಡ್ತಾನೆ ಅಂತ ತಿಳ್ಕೊಂಡು ಗುಂಡು ಹಾರ್ಸೋಕ್ಕೆ ಸಾಧ್ಯ ಇಲ್ಲ, ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಒಳ್ಳೆ ಮರ್ಡರ್ ಕೇಸ್ ಆಗ್ತದೆ ಅವನ ಮೇಲೆ. ಸತ್ತಂದರೆ ಮರ್ಡರ್ ಕೇಸ್ ಆಗ್ತದೆ, ಇಂಜೂರ್ಡ್ ಆದರೆ ಅಟೆಂಪ್ಟ್ ಟು ಮರ್ಡರ್ ಆಗ್ತದೆ. ಸೊ ಹೀಗಾಗಿ ಎಲ್ಲ ಪ್ರೊಸೀಜರ್ ಇದ್ದಾವೆ, ಆ ಪ್ರೊಸೀಜರ್ ಪ್ರಕಾರ ಉಪಯೋಗ ಮಾಡಬೇಕಾಗ್ತದೆ. ಇವರು ಅಲ್ಲಿ ನಾನು ನೋಡಿದೆ ಕೆಲವೊಂದು ವಿಡಿಯೋಗಳು, ಭಾಳ ಮನಸ್ಸಿಗೆ ಬಂದಂಗೆ ಒಪ್ಪನೆಗಳನ್ನು ಉಪಯೋಗ ಮಾಡಿದ್ದಾರೆ. ಇದು ನೋಡಿದ್ರೆ ಇದು ಅರಾಜಕತೆನೇ. ಅದು ಬಳ್ಳಾರಿ ಒಂದು ನೋಡ್ತೀವಿ, ಸುಮಾರು ಒಂದು 15 ಎಂದು ಈ ಮೈನ್ಸು ಇದು ಶುರುವಾಯ್ತು ದಂಧೆ, ಆವಾಗಲಿಂದನೇ ಇದು ಅರಾಜಕತೆ ಶುರುವಾಗಿದೆ. ಅವ್ರು ಹೇಳ್ದಂಗೆ FIR ಮಾಡೋದು, ಅವ್ರು ಹೇಳ್ದಂಗೆ ಅರೆಸ್ಟ್ ಮಾಡೋದು, ಅವ್ರು ಹೇಳ್ದಂಗೆ ಚಾರ್ಜ್ ಶೀಟ್ ಮಾಡು, ಕ್ಲೋಸ್ ಮಾಡು, ಇವೆಲ್ಲ ನಡೀತಾನೆ ಬಂದಿದ್ದಾವೆ. ಕಾನೂನಿದೆ, ರೂಲ್ಸ್ ಇದ್ದಾವೆ, ರೆಗ್ಯುಲೇಷನ್ಸ್ ಇದ್ದಾವೆ. ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಯಾವೊಂದು ಪರ್ಮಿಷನ್ ಏನು ಅವಶ್ಯಕತೆ ಇದೆ? ಧೈರ್ಯದಿಂದ ಕೆಲಸ ಮಾಡೋದು ಕಲಿಬೇಕು ಅಲ್ವಾ? ಕಾನೂನು, ನಮ್ಮ ರಕ್ಷಣೆ ಕಾನೂನು ಇದ್ದಾವೆ, ಪೊಲೀಸರಿಗೆ ಕಾನೂನು ಬಲ ಕೊಟ್ಟಿದೆ. ಆ ಕಾನೂನನ್ನು ಸರಿಯಾದಂಥ ಸಮಯದಲ್ಲಿ ಸರಿಯಾದಂಥ ಸಂದರ್ಭದಲ್ಲಿ ಪ್ರಯೋಗ ಮಾಡಬೇಕು. ಅದು ಬಿಟ್ಟುಕೊಟ್ಟು ನಮಗೆ ಮಾಡಲಿಕ್ಕಾಗಲ್ಲ ಅಂತಂದರೆ ಹೇಳಿತನ ಅದು ಅಲ್ವಾ? ಮತ್ತು ಬಂದೂಕ ಲಾಠಿ ಎದಕ್ಕೆ ಕೊಟ್ಟಿರ್ತಾರೆ? ಏನು ಡ್ರೆಸ್ಸು, ಏನು ಯೂನಿಫಾರ್ಮ್, ನಾಟಕ ಕಂಪ್ನಿನ ನಮ್ಮದು? ಧೈರ್ಯದಿಂದ ಕೆಲಸ ಮಾಡುವುದು, ಕಾನೂನುಬದ್ಧವಾಗಿ ಕೆಲಸ ಮಾಡೋದನ್ನು ಕಲಿಬೇಕು. ನಿರ್ಭಯದಿಂದ ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ. ಸಂದರ್ಭಕ್ಕೆ ತಕ್ಕಂತೆ ನಾವು ಕಾನೂನು ರೀತಿಯಲ್ಲಿ ನಡ್ಕೊಂಡ್ರೆ ಏನೂ ಆಗೋದಿಲ್ಲ. ಎಲ್ಲರೂ ಇಂಪಾರ್ಷಿಯಲ್ ಆಗಿರ್ಬೇಕು. ನಮ್ಮದು ನೌಕರಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಜನರಿಗೆ ಅದನ್ನು ಕಾಣ್ತಾ ಇರಬೇಕು, ಯಾವ ರೀತಿ ನಮ್ಮದು ವರ್ತನೆ, ನಮ್ಮ ನಡೆ ನುಡಿ, ಕಾನೂನುಬದ್ಧವಾದಂಥ ವೃತ್ತಿ ಜೀವನ ಅದು ಜನರಿಗೆ ಕಾಣ್ತಾ ಇರಬೇಕು. ಅಂದರೆ ಅವ್ರ ಮೇಲೆ ವಿಶ್ವಾಸ ಬರ್ತದೆ, ಅಧಿಕಾರಿ ಮೇಲೆ ವಿಶ್ವಾಸ ಬರ್ತದೆ. ಬಿಡಪ್ಪ, ಅವರು ಇಂಪಾರ್ಷಿಯಲ್ ಇದ್ದಾರೆ, ಅವ್ರು ಮಾಡಿದ್ದು ಸರಿ ಇದೆ ಅಂತ ಅನ್ನೋ ಭಾವನೆ ಬರ್ತದೆ.